ಇಂತೆಂದು ತುದಿಯು ಮಾಡಿ ದಾಷ್ಟಾಂಗ ವಂದಿಸಿದ ಅರ್ಜುನನನ್ನು ತೆಗೆದಪ್ಪಿ ಸಿಂಹಾಸನದಿ ಕುಳ್ಳಿರಿಸಿ ಶ್ರೀಕೃಷ್ಣನು ಬಂದೆಯೇತಗಿ ಬಳಲುತ್ತ ಬಹು ದೂರ ಬಂದೆಯೇತಗಿ ಬಳಲುತ್ತ ಬಹು ದೂರ ವದನಾರವಿಂದ ಬಾಡಿದು ಮೈಯೊಳದಿ ತನುವಿಗೆಯಿಂದ ಬಂದೆಗೆ ತಗಿ ಬಡರುತ್ತ ಹೆಚ್ಚು ಹೇಳಿದ್ರೆ ನೀನು ಬೇರೆಯಲ್ಲ ನಾನು ಬೇರೆಯಲ್ಲ ಅಂತ ತಿಳಿಯುವಷ್ಟರ ಮಟ್ಟಕ್ಕೆ ನಿನ್ನನ್ನು ನಾನು ಅತ್ಯಂತ ಪ್ರೀತಿಯಿಂದ ಕಾಣುವವನು. ಹೌದಪ್ಪ, ನಾನು ಕೃಷ್ಣ ಅಂತ ಆದ್ರೆ ನಿನ್ನನ್ನು ಕೃಷ್ಣ ಅಂತ ಕರೆಯಬಹುದು. ಅಷ್ಟು ಪ್ರೀತಿ. ಹೆಚ್ಚು ದೂರದವನು ನೀನೇನು ಅಲ್ಲವಲ್ಲ, ನಮ್ಮ ಅತ್ತೆಯ ಮಗ. ಹೌದು, ಒಂದು ಮಾತು ಕೇಳಲಿಲ್ವಾ? ಹಕ್ಕಿಗೆ ಹೇಗೆ ರೆಕ್ಕೆಯ ಬಲವೋ ಭಾವನಿಗೆ ಭಾವನೆಂಟನದ್ದೇ ಬಲ. ಹೌದು, ಹೌದಾ? ಉಭಯರು ಒಂದಾಗಿರ್ತೇವೆ ಅಂತಾರೆ, ಅದಕ್ಕಿಂತ ಬೇರೆ ಸಂತೋಷವೇ ಮತ್ತೊಂದಿಲ್ಲ ಅಂತ ಭಾವಿಸುವವನು ನಾನು. ಅಂತಲ್ಲಿ ಎಷ್ಟು ದೂರ, ಏನು ದ್ವಾರಾವತಿ ಹತ್ತಿರದ ಊರೋ ನಿಮಗೆ? ಬಯಸಿದಾಗೆಲ್ಲ ಬಂದು ಹೋಗುವ ತಾಣ ಇದೇನಲ್ಲವಲ್ಲ. ಅಷ್ಟು ದೂರದಿಂದ ಬಳಲಿ ಬಾಯಾರಿ ಬಸವಳಿದ ತರದಲ್ಲಿ ಬಂದ ನಿನ್ನನ್ನು ಕಾಣುವಾಗ ಅದಕ್ಕಾಗಿ ನಿಂತು ಮಾತಾಡಕೂಡದು, ನೀನು ನಿಂತು ದಣಿಯಕೂಡದನ್ನುವ ಕಾರಣಕ್ಕಾಗಿ ಬಲ ಸೆಳೆದು ಬಿಗಿದಪ್ಪಿ ಉಚಿತಾಸನದಲ್ಲಿ ನಿನ್ನನ್ನು ಕೂತುಕೊಳ್ಳುವುದಕ್ಕೆ ನಾನು ಅನುವು ಮಾಡಿಕೊಟ್ಟವನು. ಪರಮಾತ್ಮ, ಎಂತಹ ಭಾರವಾದಂತಹ ಬಂಡೆಯನ್ನು ತಲೆಯಲ್ಲಿ ಹೊರಬಹುದು. ಹೌದು, ಆದರೆ ನಿನ್ನ ಮಾತೆನ್ನುವಂತಹ ಭಾರವನ್ನು ನನಗೆ ಹೊರುವುದಕ್ಕಾಗುವುದಿಲ್ಲ ಕೃಷ್ಣ. ಯಾಕೆ ಈ ಹೊಗಳಿಕೆ? ನನಗೆ ಪ್ರಿಯರಾದವರ ಭಾವದಲ್ಲಿ ನಾವಿರುವುದೇ ಹಾಗೆ. ನೀವೆಲ್ಲಿಯಾದ್ರೂ ಕುಳಿತು ನೀವು ಬೇಕು ಅಂತ ಹೇಳಿದ್ರೆ ನಾವು ಬಂದಲ್ಲಿ ನಿಂತುಕೊಳ್ಳುವುದು. ಹೌದು, ನೀವು ನಿಂತ್ರೆ ನಾವು ಕುಣಿದಾಡುವುದು. ನೀವು ಕುಣಿದ್ರೆ ನಿಮ್ಮ ಕಡೆಗಾಗಿ ಓಲೈಸಿ ನಾವು ಬಂದು ಬಿಡುವುದು. ನಿನ್ನ ಕುರಿತಾಗಿ, ಪಾಂಡವರ ಕುರಿತಾಗಿ ನನಗಿರುವಂತಹ ಪ್ರೀತಿಯೇ ಅದೇ. ಹೌದು, ಮತ್ತೆ ನಿಮ್ಮ ಹಿತಾರ್ಥವಾಗಿ ವ್ಯವಹಾರ ಮಾಡುವುದಕ್ಕೆ ಇರುವವನು ನಾನು. ಆದ್ರೆ ಒಂದುಂಟಪ್ಪ, ಏನು? ನೀನು ಬಂದಾಗ ನಿನ್ನ ಮುಖದಿಂದಲೇ ಪ್ರಶ್ನಾರೂಪಕವಾಗಿ ಕೇಳಬೇಕು ಅಂತ ಇರುವುದು ಅದನ್ನೇ. ನನ್ನ ಅತ್ತೆ ಕುಂತಿದೇವಿ ಬದುಕಿನಲ್ಲಿ ಬಹು ನೊಂದುಕೊಂಡವಳು, ಪತಿ ವಿಹೀನೆಯಾಗಿ ಆದರೂ ಬದುಕಿನಲ್ಲಿ ಎಷ್ಟು ದುರಂತವನ್ನೆಲ್ಲ ಕಂಡಳು. ಅಂತಹ ಮಾತೆ ಕುಂತಿಯ ಬದುಕು ಹೇಗುಂಟಪ್ಪ? ಅಲ್ಲ, ಹಿರಿಯನಾದ ಧರ್ಮರಾಯ ನಿಮಗೆ ಅಪ್ಪನ ಸ್ಥಾನದಲ್ಲಿ ನಿಂತು ಎಳೆಯ ಮಕ್ಕಳಾಗಿರುವಾಗಲೇ ಕಳಕೊಂಡಂತಹ ಅಪ್ಪನ ಸ್ಥಾನವನ್ನು ತುಂಬಿಕೊಟ್ಟವನು ಆ ಧರ್ಮನಂದನ. ಅಂತಹ ಧರ್ಮರಾಯ ಸ್ವಸ್ಥ ಮಾನಸ ತಾನೆ ಬೇಡ. ಭೀಮ ನಿಮ್ಮ ಕುರಿತಾಗಿ ಅವನಿಗಿರುವಂತಹ ಭಾವವೆಷ್ಟು? ತಾನು ಬೇಕಾದಷ್ಟು ಭಾರ ಹೊತ್ತೇನು ಅಂದ್ರೆ ಕೇವಲ ಭುಜದಂಡೆಯಲ್ಲಿ ಭಾರ ಹೊರುವುದಲ್ಲ, ಕೌಟುಂಬಿಕವಾದ ಭಾರವನ್ನು ಹೊತ್ತು ಸಾಗಿಯೇನು ಅಂತ ಆಡುವ ಭೀಮನ ಬದುಕು ಹೇಗುಂಟು? ಯಮಳ ಶಿಶುಗಳು, ಮಾತೆಯನ್ನು ಕಳಕೊಂಡಂತಹ ಸ್ಥಿತಿಯಲ್ಲಿರುವಂತಹ ಮಕ್ಕಳು, ಅವರು ನಕುಲ ಸಹದೇವನು ಹೇಗೆ ಪ್ರೀತಿಯಲ್ಲಿದ್ದಾರೆಯೇ